ತಿಂಗಳ ಮೊದಲೇ ನ್ಯೂ ಇಯರ್ಗೆ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಡ್ರಗ್ಸ್ ಸಪ್ಲೈ ತಡೆ, ಡ್ರಗ್ಸ್ ಪೆಡ್ಲರ್ಗಳ ಪತ್ತೆಗೆ ಖಾಕಿ ಪಡೆ ಮುಂದಾಗಿದೆ. ಬೆಂಗಳೂರು ಕೂಡ ಹೊಸ ವರ್ಷ ಬಂತು ಅಂತಂದ್ರೆ ಗೋವಾ ಥರನೇ ಆಗೋಗ್ಬಿಡುತ್ತೆ. ಸೊ ಇಲ್ಲೂ ಡ್ರಗ್ಸ್ ಸಪ್ಲೈಗಳಿಗೆ ಆಲ್ರೆಡಿ ನಡೀತಾ ಇದೆ. ಕನ್ಸ್ಯೂಮರ್ ಟು ಪೆಡ್ಲರ್ ಟಾರ್ಗೆಟ್ ಮಾಡಿದ್ದಾರೆ ಬೆಂಗಳೂರು ಖಾಕಿ. ಇದಕ್ಕೋಸ್ಕರ ಪೊಲೀಸ್ ಚೆಕ್ ಪೋಸ್ಟ್ಗಳಲ್ಲಿ ಡ್ರಗ್ ಸೇವನೆಯನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ರ್ಯಾಂಡಮ್ ಆಗಿ ಅನುಮಾನ ಬಂದವರ ಮೇಲೆ ಪರೀಕ್ಷೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ರಕ್ತದ ಮಾದರಿ ಸಂಗ್ರಹಿಸಿ ಪರೀಕ್ಷೆಗೆ ಕಳಿಸೋದಕ್ಕೆ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಹೊಸ ವರ್ಷಕ್ಕೆ ನಗರಕ್ಕೆ ಬರುವ ಡ್ರಗ್ಸ್ ತಡೆಯೋದಕ್ಕೆ ಖಾಕಿ ಪ್ಲಾನ್ ಮಾಡಿಕೊಂಡಿದೆ. ಇನ್ನೇನು ಹೊಸ ವರ್ಷಕ್ಕೆ ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಇರೋದು. 2026 ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಪಾರ್ಟಿಗಳು ನಡೆಯುತ್ತೆ. ಪಬ್ಗಳು, ಕ್ಲಬ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪಾರ್ಟಿಗಳನ್ನು ಆರ್ಗನೈಸ್ ಮಾಡಿರ್ತಾರೆ. ಸೊ ಹೀಗಾಗಿ ಡ್ರಗ್ಸ್ ಸಪ್ಲೈ ಆಗುವಂತ ಬಹುತೇಕ ಸಾಧ್ಯತೆ ಇರುತ್ತೆ. ಈಗ ಆಲ್ರೆಡಿ ಹಲವಾರು ಕಡೆ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು. ಈಗ ಆಲ್ರೆಡಿ ಕೋಟ್ಯಾಂತರ ರೂಪಾಯಿ ಗಾಂಜಾ ಮತ್ತು MDMA ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಲವಾರು ರೇಡ್ಗಳಾಗಿದೆ. ಈ ಡ್ರಗ್ಸ್ ಪೆಡ್ಲರ್ಗಳ ಪತ್ತೆಗೆ ಖಾಕಿ ಮುಂದಾಗಿದೆ. 1 ತಿಂಗಳ ಹಿಂದೆನೇ ನ್ಯೂ ಇಯರ್ ಸೆಲೆಬ್ರೇಷನ್ ಬಗ್ಗೆ ಪೊಲೀಸರು ಅಲರ್ಟ್ ಆಗಿರೋದು ಒಳ್ಳೆಯ ವಿಚಾರ. ಇನ್ನು ಕನ್ಸ್ಯೂಮರ್ ಟು ಪೆಡ್ಲರ್ ಅನ್ನ ಟಾರ್ಗೆಟ್ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು. ಅಲ್ಲಲ್ಲಿ ಒಂದಷ್ಟು ಚೆಕ್ ಪೋಸ್ಟ್ಗಳನ್ನ ಹಾಕಿರ್ತಾರೆ. ಯಾರ ಮೇಲೆಲ್ಲ ಡೌಟ್ ಬರುತ್ತೋ ರ್ಯಾಂಡಮ್ ಆಗಿ ಅವ್ರನ್ನ ಪರೀಕ್ಷೆ ಮಾಡ್ತಾರೆ. ಜೊತೆಗೆ ಬ್ಲಡ್ ಸ್ಯಾಂಪಲ್ಗಳನ್ನ ಸಂಗ್ರಹಿಸಿ ಅದನ್ನ ಕೂಡ ಪರೀಕ್ಷೆಗೆ ಕಳಿಸ್ತಾರೆ. ACP ಹಂತದ ಅಧಿಕಾರಿಗಳನ್ನ ನೇಮಿಸಿ ಪರೀಕ್ಷೆ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಿದೆ. 302 ಮಂದಿ ವಿದೇಶಿ ಪ್ರಜೆಗಳ ಗಡಿಪಾರು ಮಾಡಿದ್ದಾರೆ ಪೊಲೀಸರು. ಅಕ್ರಮವಾಗಿ ನೆಲೆಸಿರುವಂತಹ ವಿದೇಶಿಗರ ಗಡಿಪಾರು ಮಾಡಿದೆ ಖಾಕಿ. ದೆಹಲಿ ಕೆಂಪುಕೋಟೆ ಬಳಿ ಕಾರ್ ಬಾಂಬ್ ಸ್ಫೋಟ ಕೇಸ್ನ ಎಫೆಕ್ಟ್ 1 ತಿಂಗಳ ಮೊದಲೇ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ನ್ಯೂ ಇಯರ್ಗೆ ತಿಂಗಳ ಮೊದಲೇ ಡಾಗ್ ಸ್ಕ್ವಾಡ್ ಅಂತ ಏನ್ ಹೇಳ್ತೀವಿ, ಶ್ವಾನದಳ, ಅದಕ್ಕೆ ಪೊಲೀಸರು ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಹೇಗೆ ಚೆಕ್ ಮಾಡಬೇಕು, ಎಮರ್ಜೆನ್ಸಿ ಟೈಮ್ನಲ್ಲಿ ಏನ್ ಮಾಡಬೇಕು, ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ತರಬೇತಿಯನ್ನ ಡಾಗ್ ಸ್ಕ್ವಾಡ್ಗೆ ಕೊಡಲಾಗ್ತಾ ಇದೆ. ಕಮಿಷನರ್ ಆಫೀಸ್ನಲ್ಲಿದೆ. ಬಾಂಬ್ ನಿಷ್ಕ್ರಿಯ ದಳದ ಕಚೇರಿ ಕೂಡ ಅಲ್ಲೇ ಇದೆ. ಸೊ ಈ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಇರಬಹುದು ಮತ್ತು ಡಾಗ್ ಸ್ಕ್ವಾಡ್ ಇರಬಹುದು, ಇದೆಲ್ಲದಕ್ಕೂ ಕೂಡ ಪ್ರಾಪರ್ ತರಬೇತಿಯನ್ನ 1 ತಿಂಗಳ ಮೊದಲೇ ಕೊಡಲಾಗ್ತಾ ಇದೆ. CCB ಹಾಗೂ ನಗರ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಈಗ ಆಲ್ರೆಡಿ 302 ಅಕ್ರಮವಾಗಿ ನೆಲೆಸಿದಂತಹ ವಿದೇಶಿಗರನ್ನ ಗಡಿಪಾರು ಮಾಡಿ ಒಂದು ಬಹಳ ದೊಡ್ಡ ಒಂದು ಸ್ಟ್ಯಾಂಡ್ ಅನ್ನ ಖಾಕಿ ತೆಗೆದುಕೊಂಡಿದೆ. ಬೆಂಗಳೂರಿನಿಂದ ಗಡಿಪಾರು ಮಾಡಿದ್ದಾರೆ ಅವರನ್ನ. ಆ ಪೈಕಿ ಆಫ್ರಿಕಾದಿಂದ ಬಂದು ನೆಲೆಸಿದವರೇ ಹೆಚ್ಚು ಜನ ಅನ್ನೋದು ಗೊತ್ತಾಗಿದೆ. ಇನ್ನೊಂದು ನೀವು ನೆನಪಿಸ್ಕೊಳ್ಬಹುದು, ಕೆಲವು ದಿನಗಳ ಹಿಂದೆ ದೆಹಲಿಯ ರೆಡ್ ಫೋರ್ಟ್ ಹತ್ರ ಕಾರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಅದರ ಎಫೆಕ್ಟ್ ಹೇಗಿದೆ ಅಂದ್ರೆ 1 ತಿಂಗಳ ಮೊದಲೇ ಇಲ್ಲಿ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನ್ಯೂ ಇಯರ್ ಸಂದರ್ಭದಲ್ಲಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಡಾಗ್ ಸ್ಕ್ವಾಡ್ ಇರಬಹುದು ಅಥವಾ ಬಾಂಬ್ ನಿಷ್ಕ್ರಿಯ ದಳಕ್ಕೂ ಕೂಡ ತರಬೇತಿಯನ್ನು ನೀಡಲಾಗ್ತಾ ಇದೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಹೇಗಿರಬೇಕು, ಎಷ್ಟು ಮಟ್ಟಿಗೆ ಅಲರ್ಟ್ ಆಗಬೇಕು, ಪ್ರತಿಯೊಂದರ ಒಂದು ವಿಚಾರವಾಗಿಯೂ ಕೂಡ ಇಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ.